ಆತ್ಮೀಯ ಜೆಡಿಎಸ್ ಪಕ್ಷದ ಜಿಲ್ಲೆಯಾದ್ಯಂತ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ಮಾಜಿ ಸಚಿವರು ಶಾಸಕರುಗಳೇ ಆದಂತ ಮಾನ್ಯ ವಾಲೆ ಮಂಜಣ್ಣ ಅವರೇ, ಕುಮಾರಣ್ಣ ಅವರೇ, ಚಂದ್ರಾಯಪಟ್ಟಣದ ನಮ್ಮ ಬಾಲಣ್ಣ ಅವರೇ, ಲಿಂಗೇಶ್ ಅಣ್ಣ ಅವರೇ, ಉಳಿದೆಲ್ಲ ಪ್ರಮುಖೆ ಬಂಧುಗಳೇ, ಈಗ ನಾವೆಲ್ಲ ಇಲ್ಲಿ ಸೇರಿರುವಂತದ್ದು ನ್ಯಾಯ ಸಿಗಬೇಕು. ಸನ್ಮಾನ್ಯ HD ರೇವಣ್ಣ ಸಾಹೇಬರು ಓಡೋಗಾರೇನ್ರಿ? ಎಲ್ಲಾದ್ರೂ ಓಡೋಗಾರ? ಓಡೋಂಗಿದ್ರೆ ನಾವೆಲ್ಲ ಬಂದು ನಿಂತ್ಕೊತಿದ್ವೇನ್ರಿ ಬಿಸಿಲಲ್ಲಿ? ಒಂದ್ಸತಿ ಗಟ್ಟಿಯಾಗಿ ಹೇಳ್ರಿ, ನಿಂತ್ಕೊತಿದ್ವೇನ್ರಿ? ಇನ್ ನೆತ್ತಿಗೆ ಹಿಡಿಯಲ್ಲ, ಜೋರಾಗಿ ಹೇಳ್ರಿ, ನಿಂತ್ಕೊತಿದ್ವೇನ್ರಿ? ರೇವಣ್ಣ ಸಾಹೇಬರು ಓಡೋಗಾರೇನ್ರಿ? ಇವತ್ತು ಬಂಧನಕ್ಕೊಳಪಡಿಸಿ ಅವ್ರನ್ನ ಮಾಧ್ಯಮಗಳಲ್ಲಿ ಎಳೆದಾಡ್ತಿರುವಂತ ರೀತಿ ನಿಜಕ್ಕೂ ಅಕ್ಷಮ್ಯ. ಹಾಸನದ ಜನತೆ, ಕರ್ನಾಟಕದ ಜನತೆ ಇದನ್ನು ಗಮನಿಸ್ತಾ ಇದ್ದಾರೆ. ಯಾರು ಜಿಲ್ಲಾಧಿಕಾರಿಗಳು ನ್ಯಾಯಮೂರ್ತಿಗಳ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇದೆಲ್ಲ ಪ್ರಕರಣ ತನಿಖೆ ಆಗೋಕ್ಕೂ ಮುಂಚೆನೆ ತೀರ್ಪನ್ನು ಕೊಡೋದಕ್ಕೆ ಜಿಲ್ಲಾಧಿಕಾರಿ ಯಾರ್ರಿ? ಇದು ಖಂಡಿಸಬೇಕಂದ್ರೆ ನಾವು ಬಂಧುಗಳೇ, ನಿಮ್ಮಲ್ಲಿ ನನ್ನ ಮನವಿ ಇಷ್ಟೇ. ಈಗಾಗಲೇ ನಮ್ಮೆಲ್ಲ ನಾಯಕರು ಹಿರಿಯರು ಮಾತನಾಡಿದ್ದಾರೆ. ಈ ಘಟನೆಯನ್ನ ಆದಷ್ಟು ಬೇಗ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು, ಯಾವ ರಾಜ್ಯ ಸರ್ಕಾರ ಇವತ್ತು ಅವರದೇ ವಿಧಾನಸಭೆಯ ಸದಸ್ಯರನ್ನ ಬಂಧನಕ್ಕೊಳಪಡಿಸಿದೆ, ತತ್ಕ್ಷಣ ಅವ್ರನ್ನ ಹೊರಬಿಡುವಂತ ಕೆಲಸ ಆಗಬೇಕು. ನ್ಯಾಯ ಸೂಕ್ತವಾದ ರೀತಿಯಲ್ಲಿ ತನಿಖೆಯಾಗಿ ನ್ಯಾಯ ಒದಗಬೇಕು ಅಂತ ನಾವೆಲ್ಲ ಆಗ್ರಹ ಪಡಿಸ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಮೊನ್ನೆ ಲಿಂಗೇಶ್ ಅನ್ನೋರು ನಿಮ್ಮನ್ನೆಲ್ಲ ಕುರಿತು ಮಾತನಾಡ್ತಾರೆ. बोलो भारत माता की, ಜಾತ್ಯತೀತ ಜನತಾ ದಳಕ್ಕೆ. ಮಾನ್ಯ ಬಂಧುಗಳೇ, ಇವತ್ತು ಈ ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಎರಡು ಕಾರಣಕ್ಕೋಸ್ಕರ ನಿಮ್ಮ ಗಮನದಲ್ಲಿರಬೇಕು. ನಿಮ್ಗೆಲ್ಲ ಗೊತ್ತಿದೆ, ಲೈಂಗಿಕ ಹಗರಣದಿಂದ ಶುರುವಾದಂತ ಈ ಒಂದು ಪ್ರಕರಣ ಏನಿದೆ, ಲೈಂಗಿಕ ಹಗರಣಕ್ಕೆ SIT ಮಾಡಿದ್ರು. SIT ಮಾಡಿದಂಥದ್ದು ಮೊಟ್ಟ ಮೊದಲ ಬಾರಿಗೆ ಜಾತ್ಯತೀತ ಜನತಾ ದಳ ಸ್ವಾಗತ ಮಾಡ್ತು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ. ಅದನ್ನು SIT ಮಾಡಿರ್ತಕ್ಕಂಥ BK ಸಿಂಗ್ ಬಗ್ಗೆ ಅಪಾರವಾದಂತಹ ಗೌರವ ಇದೆ ಇಡೀ ರಾಜ್ಯದಲ್ಲಿ. BK ಸಿಂಗ್ ಸರ್, ನೀವು ಹೆಸರು ಉಳಿಸಬೇಕು, ಹೆಸರು ಚ್ಯುತಿ ಬರಬಾರದು. ಅದನ್ನು ಮಾಡ್ತಕ್ಕಂಥ ತನಿಖಾ ಸಂಸ್ಥೆ ಮಾಡ್ತಕ್ಕಂಥದ್ದು, ಆ ಕ್ರಿಯೆಯಲ್ಲಿ ಭಾಗವಹಿಸಿದಂತವನ್ನ, ಆ ಕ್ರಿಯೆಯನ್ನು ಚಿತ್ರೀಕರಣ ಮಾಡಿದಂತವನ, ಆ ಕ್ರಿಯೆಯನ್ನು ಶೇಖರಿಸಿದಂತವನ, ಆ ಕ್ರಿಯೆಯನ್ನು ಪಬ್ಲಿಷ್ ಮಾಡ ಶೇಖರಿಸಿದಂತವನ, ಅದ್ರ ಕದ್ದವನ, ಶೇಖರಿಸಿದವನು ಕದ್ದಂತವನ, ಕದ್ದಿದ್ದನ್ನು ಹೊರಗಡೆ ತೆಗೆದುಕೊಂಡು ಇಲ್ಲಿಂದ ಕಾಂಗ್ರೆಸ್ ಲೀಡರ್ಗೆ ತಲುಪಿಸಿದಂತವನ, ಕಾಂಗ್ರೆಸ್ ಲೀಡರ್ಗಳು ಏನ್ ಕ್ರಮ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, ಅದು ಶಿಕ್ಷೆ ಮಾಡಬೇಕು ಅಂತ ನಾವೆಲ್ಲ ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ನಾವು ಸ್ವಾಗತ ಮಾಡುದು. ಆದ್ರೆ ಇವತ್ತೇನಾಗ್ತಾ ಇದೆ? ದಿಕ್ಕು ತಪ್ತಾ ಇದೆ. ಯಾರ್ಯಾರು ಚಾಲಕ ಒಳಗೊಂಡಂತೆ A1 ಅಪರಾಧಿ ಅಂತ ಮಾಡಿದ ಹಂಚಿಕೆ ಕ್ರಿಯೆಯಲ್ಲಿ ಅವರನ್ನ ಹೊರಗಡೆ ಹೋಗ್ಲಿಕ್ಕೆ ಮಲೇಷ್ಯಾಕ್ಕೆ ಹೋಯ್ತಾನೆ, ಎಲ್ಲೂ ಹೋಯ್ತಾನೆ ಯಾವನಿಗೆ ಗೊತ್ತಿಲ್ಲ. ಅವರನ್ನ ಇವರೇ DK ಶಿವಕುಮಾರ್ ಮತ್ತು ತಂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡುತ್ತಲ್ಲ, ನಾವು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಜಾತ್ಯತೀತ ಜನತಾ ದಳ 8 ಜನರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಂಚಿಕೆ 8 ಜನರ ಮೇಲೆ ದೂರು ಕೊಟ್ಟಿದೆ. ಅದ್ರ ಬಗ್ಗೆ ಒಂದೇ ಒಂದು ತನಿಖೆ ಮಾಡಲಿಲ್ಲ. ಅವ್ರು ಮೊಟ್ಟ ಮೊದಲು ಮಾಡಿದ್ಯಾವುದು? ರೇವಣ್ಣರು ಅಣಿಬೇಕು. ರೇವಣ್ಣರು ಒಬ್ಬರಿಗಿಂತ ಅಲ್ಲಿ ಕುಮಾರಣ್ಣನ ಎದುರು ತಾಕತ್ತಿಲ್ಲ. DK ನಿನಗೆ ಕುಮಾರಣ್ಣನ ಆ ಕಾರಣಕ್ಕೋಸ್ಕರ ನೀನೇ ಮಾಡಿದೆ. ಇಲ್ಲಿ ರೇವಣ್ಣರ ಮೇಲೆ ಸುಳ್ಳು ಕೇಸ್ ಕೊಡಿಸಿದ ಅವನು ಯಾರೋ ಪುಟ್ಟಿ ಅಲಿಯಾಸ್ ಪುಟ್ಟರಾಜ್ ಮೂಲಕ ಅವ್ನು ಪ್ರಚೋದನೆ ಮಾಡಿಕೊಂಡು ಸಂತ್ರಸ್ತೆ ಅಂತ ಕಂಪ್ಲೇಂಟ್ ಕೊಡಿಸಿದೆ. 2 ದಿನ ಮೇಲೆ ಗೊತ್ತಾಯ್ತು ಅದ್ರಲ್ಲಿ ಏನು ಉಳ್ಳಿಲ್ಲ, ಸ್ಟೇಷನ್ ಬೇಲು. ಅದಾದ ತಕ್ಷಣ ಸೀಟ್ ಸರ್ಕಾರದಲ್ಲಿ ಮಾಡ್ತಾರೆ. ಅದಾದ ತಕ್ಷಣ ಕಾಂಗ್ರೆಸ್ ಮುಖಂಡರು ಯೋಚನೆ ಮಾಡ್ತಾರೆ. KR ನಗರದಲ್ಲಿ ಪಾಪ ರೇವಣ್ಣರಿಗೆ ಏನು ಗೊತ್ತೇ ಇಲ್ಲ, ತನಿತಾನು ಈ ಕ್ಷೇತ್ರದಲ್ಲಿ ತನಿತಾನು ಈ ಒಂದು ಸರ್ಕಾರದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಬುಕ್ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಪ್ರಕರಣ ಸುಳ್ಳಿದ ನಾನು ನಿನ್ನೆ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ. ಇದಕ್ಕೆ ಯಾರ್ಯಾರು ಕಾರಣಕರ್ತರು ಎಂದು ಎಳೆ ಬಿಡಿಸಿ ಅಂತಕ್ಕಂಥ ಕೆಲಸ ಮಾಡಿದ್ದೇನೆ. ಅಲ್ಲಿರ್ತಕ್ಕಂಥ ಆಳುಗಳು ಹೊಡೆದು ಟಿವಿ ಮಾತಿನಲ್ಲೆಲ್ಲ ನಿನ್ನೆ ನೋಡ್ತಾ ಇದ್ದೀರಾ. ಸುಳ್ಳು ಮೊಕದ್ದಮೆಯನ್ನು ಹೂಡಿ ಸಂತ್ರಸ್ತೆಯನ್ನು ಏಳಿಗೆನ ಕೊಟ್ಟಿಲ್ಲ. ಇವ್ರು ತನ್ನ ಕರ್ಕೊಂಡೋಗಿ ಆಕೆ ಹೇಳ್ತಾಳೆ ನನಗೇನು ಗೊತ್ತಿಲ್ಲ, ನಾನಾಗೆ ಬಂದಿದ್ದೇನೆ. ಆಕೆ ಹೇಳ್ತಾಳೆ ಇದಕ್ಕೂ ರೇವಣ್ಣರು ಸಂಬಂಧಪಟ್ಟಿಲ್ಲ. ಆದ್ರೂ ಸಹ ರೇವಣ್ಣರ ಪರ್ಪಸ್ ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಧಿಕ್ಕಾರ. ರೇವಣ್ಣರ ಅರೆಸ್ಟ್
ಅರೆಸ್ಟ್ ಮಾಡೋದು ಧಿಕ್ಕಾರ. ಡಿ ಕೆ ಶಿವಕುಮಾರ್, ಒಂದು ನೀವು ತಿಳ್ಕೊಂಡಿದ್ದೀಯಾ, ರೇವಣ್ಣರ ಕುಟುಂಬವನ್ನ ನೀವು ಫಿನಿಶ್ ಮಾಡಿದ್ರೆ ಜಾತ್ಯತೀತ ಜನತಾದಳವನ್ನು ಅಳಿಸಿ ಹಾಕ್ತಾರೆ ಎಂದು ತಿಳ್ಕೊಂಡಿದ್ದೀರಾ. ನಮ್ಮ ರೇವಣ್ಣ ಈ ಜಿಲ್ಲೆಯ ದೊಡ್ಡ ಆಲದ ಮರ. ಈ ಕ್ಷೇತ್ರ ಜನರ ಕಷ್ಟ ಸುಖ ಸ್ಪಂದಿಸ್ತಕ್ಕಂಥ ಯಾರು ಏಕ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು ಎಚ್ ಡಿ ರೇವಣ್ಣ ಅವರು. ಅಂತ ವ್ಯಕ್ತಿಯನ್ನು ನೀವು ಅಂದುಬಿಟ್ರೆ ಸಾಧನೆ ಮಾಡ್ತಕ್ಕಂಥ ನಿಂತುಕೊಂಡಿದ್ಯಾ. ಆ ಕಾರಣಕ್ಕೆ ನಿಮಗೆ ಧಿಕ್ಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಈ ಕೂಡಲೇ ನಮ್ಮ ರೇವಣ್ಣರನ್ನ ಬಿಡುಗಡೆ ಮಾಡಬೇಕು. ಕ್ಷಮೆಯಾಚನೆ ಬಿಡುಗಡೆ ಮಾಡೋದಲ್ಲ, ಅವ್ರು ಅರೆಸ್ಟ್ ಮಾಡಿದಕ್ಕೆ ಸರ್ಕಾರ ಕ್ಷಮಾಯಾಚನೆ ಕೇಳಬೇಕು. ಆ ಮೂಲಕ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಇನ್ನೊಂದು ಸ್ನೇಹಿತರೆ, ಎಲ್ಲರೂ ಹೇಳ್ತಿದ್ರು, ನಾವು ಸಹ ಕೇಳ್ತಿದ್ದು, ಅನೇಕ ಸಂದರ್ಭದಲ್ಲಿ ಕುಮಾರಣ್ಣವರು ಮಾತಾಡ್ತಾ ಇದ್ರು, ಅಣ್ಣ ಇವ ರಾಮನಗರದಲ್ಲಿ ಅದು ಟೆಂಟ್ ಇಟ್ಕೊಂಡು ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ದ ಅಂತ. ಡಿ ಕೆ ಶಿವಕುಮಾರ್, ನೀನು ಅದನ್ನ ಸಾಬೀತುಪಡಿಸ್ಬಿಟ್ಟೆ. ನೀನೇ ನಿನ್ನೆ ನೋಡ್ತಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ, ನೀನೇ ಪ್ರೊಡ್ಯೂಸರ್, ನೀನೇ ಡಿಸ್ಟ್ರಿಬ್ಯೂಟರ್. ಎಲ್ಲಷ್ಟು ಸಹ ಸಂಶಯ ಇಲ್ಲ. ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಕೂಡಲೇ ಡಿ ಕೆ ಶಿವಕುಮಾರ್ ಸಂಪುಟದಿಂದ ವಜಾ ಮಾಡಬೇಕು. ಇಲ್ಲದೆ ಹೋದಲ್ಲಿ ವಜಾ ಮಾಡೋರಿ ಸಹ ನಾನು ನಿರಂತರವಾಗಿ ನಿನ್ನ ವಿರುದ್ಧ, ನಾವು ಸರ್ಕಾರದ ವಿರುದ್ಧನೂ ಸಹ ಸ್ಟ್ರೈಕ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಮಾನ್ಯ ಸಿದ್ದರಾಮಯ್ಯರೇ, ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಕೂಡಲೇ ಡಿ ಕೆ ಶಿವಕುಮಾರ್ನ ಸಂಪುಟದಿಂದ ವಜಾ ಮಾಡಬೇಕು. ಆಮೇಲೆ SIT ತನಿಖೆ ಮತ್ತೊಂದೇನಿದ್ರು ಸಹ ಈಗಾಗಲೇ ಪಾಸ್ ಆಗ್ತಾ ಇದೆ. SIT ತನಿಖೆ ಮೂಲಕ ನಮಗೆ ನಂಬಿಕೆ ಇಲ್ಲ. ಯಾರೋ ನ್ಯಾಯಮೂರ್ತಿಗಳ ಮುಖಂಡತ್ವದಲ್ಲಿ ನೀವು ಮಾಡಬೇಕು. ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಮೂಲಕ ನೀವು ಈ ಒಂದು ತನಿಖೆ ನಡೆಸಬೇಕು. ಇಲ್ಲವಾದಲ್ಲಿ ನಿಮಗೆ ತಾಕತ್ತಿದ್ರೆ, ನ್ಯಾಯ ಒದಗಿಸಬೇಕು ಅಂತ ನಿಮ್ ಗಮನದಲ್ಲಿದ್ರೆ ಇದನ್ನ CBI ಕೊಡುವುದರ ಮೂಲಕ ನಿಜವಾದ ಕಲ್ಪ್ರಿಟ್ಸ್ ಯಾರು ನಾವು ಇನ್ನೊಂದ್ಸಾರಿ ಎದೆ ಮುಟ್ಕೊಂಡು ಹೇಳ್ತಿದ್ದೇವೆ. ಅದ್ಯಾವನ್ನೇ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ನಮ್ಮ ಪಾಠನೇ ಆಗಿರ್ಲಿ, ಯಾವುದೇ ಪಾಠನೇ ಆಗಿರ್ಲಿ, ತಪ್ಪಿಸೋದಕ್ಕೆ ಶಿಕ್ಷೆ ಕೊಡಿ, ಅದಕ್ಕೆ ಅಭ್ಯಂತರ ಇಲ್ಲ. ಆದ್ರೆ ಮೊನ್ನೆ ರೇವಣ್ಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಸುಮ್ನೆ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ಬಿಟ್ಟು ಮಾನ ಹಾನಿ, ತೇಜೋ ಹಾನಿ ಮಾಡ್ತಿದ್ದೀರಾ. ಅದಕ್ಕೆ ನಮ್ಮ ಧಿಕ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಜೊತೆಗೆ ಜಾತ್ಯತೀತ ಜನತಾದಳ ಕುಮಾರಣ್ಣರ ನೇತೃತ್ವದಲ್ಲಿ, ರೇವಣ್ಣರ ನೇತೃತ್ವದಲ್ಲಿ, ದೇವೇಗೌಡರ ಮಾರ್ಗದರ್ಶನದಲ್ಲಿ ಬಲವಾಗಿ ಇನ್ನೂ ಸಹ ತಳಮಟ್ಟಿಯಿಂದ ಬೇರೂರಿದೆ. ಒಬ್ಬ ರೇವಣ್ಣರು ನೀವು ಕೂಡ ಹಾಕೋದು, ಸಾವಿರಾರು ರೇವಣ್ಣರು ಈ ಜಿಲ್ಲೆಯಲ್ಲಿ ಹುಡ್ತಾರೆ. ದಯಮಾಡಿ ಸ್ನೇಹಿತರೆ, ಈ ಒಂದು ಪ್ರತಿಭಟನೆ ನಿರಂತರ ಎಲ್ಲರೂ ಸಹ ಬಂದು ಭಾಗವಹಿಸುವಂತ ಕಳಕಳಿ ವಿನಂತಿ ಮಾಡ್ತೇನೆ. ಇವತ್ತು ಡಿ ಕೆ ಶಿವಕುಮಾರನ್ನ ಸಂಪುಟದಿಂದ ವಜಾ ಮಾಡಬೇಕು. ಡಿ ಕೆ ಶಿವಕುಮಾರನಿಗೆ ಧಿಕ್ಕಾರವಿರಲಿ ಅಂತ ಹೇಳುತ್ತಾ ಎಲ್ಲರೂ ಸಹ ದಯಮಾಡಿ ಬನ್ನಿ. ಡಿಸಿ ಆಫೀಸಲ್ಲಿ ನಾವು ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.